ಅಖಿಲ ಭಾರತ ವಕೀಲರ ಒಕ್ಕೂಟದ ರಾಜ್ಯ ಸಮಿತಿ ಕೊಟ್ಟ ಕರೆಯ ಮೇರೆಗೆ ಹೊನ್ನಾವರ ವಕೀಲರ ಸಂಘದ ಸದಸ್ಯರು ತಹಶೀಲ್ದಾರರಿಗೆ ಮನವಿ ನೀಡಿ ತಮ್ಮ ಬೇಡಿಕೆಗಳನ್ನು 1 ತಿಂಗಳಲ್ಲಿ ಈಡೇರಿಸಬೇಕು, ತಪ್ಪಿದಲ್ಲಿ ಹೋರಾಟವನ್ನು ತೀವ್ರಪಡಿಸಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಮನವಿ ಸ್ವೀಕರಿಸಿದ ಉಪತಹಶೀಲ್ದಾರ್ ಕೃಷ್ಣಗೊಂಡ ಸರ್ಕಾರಕ್ಕೆ ಮನವಿ ರವಾನಿಸುವುದಾಗಿ ಹೇಳಿದ್ದಾರೆ. ಕಂದಾಯ ಅಧಿಕಾರಿಗಳ ನ್ಯಾಯಾಲಯದಲ್ಲಿ ನಡೆಯುವ ಪ್ರಕರಣಗಳು ಕೆಲ ಬಾಹ್ಯ ಒತ್ತಡಗಳಿಗೆ ಸಿಲುಕಿ ಸಮರ್ಪಕ ತೀರ್ಪುಗಳು ಕಕ್ಷಿದಾರರಿಗೆ ಸಿಗುತ್ತಿಲ್ಲ. ಆದ್ದರಿಂದ ಸಿವಿಲ್ ನ್ಯಾಯಾಲಯಗಳಿಗೆ ಅಂಥ ಪ್ರಕರಣಗಳ ವಿಚಾರಣಾ ಅಧಿಕಾರ ವರ್ಗಾಯಿಸಬೇಕು. ಕಿರಿಯ ವಕೀಲರ ಸ್ಟೈಫಂಡ್ಗಳನ್ನು 2 ವರ್ಷಗಳ ಅವಧಿಗೆ ಮಾಸಿಕ 10,000ಕ್ಕೆ ಏರಿಸಬೇಕು. ತಾಲೂಕಾ ವಕೀಲರ ಸಂಘಗಳಿಗೆ ವಾರ್ಷಿಕ 5 ಲಕ್ಷ, ಜಿಲ್ಲಾ ಸಂಘಕ್ಕೆ 10 ಲಕ್ಷ ಅನುದಾನ ನೀಡಬೇಕು. ವಕೀಲರಿಗೆ ಕಡ್ಡಾಯವಾಗಿ ಜೀವ ವಿಮೆ, ವೈದ್ಯಕೀಯ ವಿಮೆ ಸರ್ಕಾರ ಕೊಡಬೇಕು. ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಅಕಾಡೆಮಿ ಆರಂಭಿಸಬೇಕು. ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಚಾಂಬರ್ಗಳನ್ನು ನಿರ್ಮಿಸಿ ಎಲ್ಲ ವಕೀಲರಿಗೆ ಒದಗಿಸಬೇಕು. ಜಿಲ್ಲೆಗೆ 1 ಕಾನೂನು ಕಾಲೇಜು ಆರಂಭಿಸಬೇಕು ಎಂಬಿತ್ಯಾದಿ ಬೇಡಿಕೆಗಳನ್ನು ಮನವಿಯಲ್ಲಿ ತಿಳಿಸಿದ್ದಾರೆ. ವಕೀಲರ ಸಂಘದ ಅಧ್ಯಕ್ಷ VM ಭಂಡಾರಿ, ಕಾರ್ಯದರ್ಶಿ ಉದಯ್ ನಾಯ್ಕ್ ಚಿತ್ತಾರ್ ಹಾಗೂ ಎಲ್ಲ ವಕೀಲರು ಉಪಸ್ಥಿತರಿದ್ದರು. ವರದಿ ಅನು ನಾಯ್ಕ್, ಹೊನ್ನಾವರ.